ಚಿಕ್ಕಜಾಜೂರು ಪಿಎಸ್ಐ ನೇತ್ರಾವತಿ ಐರನ್ ಲೇಡಿ ಅವತಾರ ತಾಳಿದ್ದಾರೆ. ಯಾರು ಲಂಚಕೋರ ಅಧಿಕಾರಿಗಳಿದ್ರು ಅವರ ಚಳಿ ಬಿಡಿಸಿದ್ದಾರೆ. ಲೇಡಿ ಸಿಂಗಂ ನೇತ್ರಾವತಿ ಅಬ್ಬರಕ್ಕೆ ಪೊಲೀಸ್ ಪೇದೆಗಳು ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಭ್ರಷ್ಟ ಅಧಿಕಾರಿಗಳು ತತ್ತರಿಸಿ ಹೋಗಿದ್ದಾರೆ. ಕೆಲವು ಭ್ರಷ್ಟ ಪೇದೆಗಳಿಗೆ ಬಿಸಿ ಬಿಸಿ ಪ್ರಹಾರ ಮಾಡಿದ್ದಾರೆ. ಕರ್ತವ್ಯ ಲೋಪ ಎಸಗಿದಂತಹ ಅಧಿಕಾರಿಗಳ ಪಟ್ಟಿ ಮಾಡಿದ್ರು. ಆ ಸಿಬ್ಬಂದಿಗಳಿಗೆ ಮರೆಯಲಾಗದ ಪಾಠ ಕಲಿಸಿದ್ದಾರೆ. ಜೂಜುಕೋರರ ಜೊತೆ ಶಾಮೀಲಾಗಿದ್ದ ಪೇದೆಗಳ ಸೊಕ್ಕು ಮುರಿದಿದ್ದಾರೆ ಮಹಿಳಾ ಲೇಡಿ ಸಿಂಗಂ. ಶಿಸ್ತು ಉಲ್ಲಂಘನೆ ಮಾಡಿದ 12 ಪೊಲೀಸ್ ಅಧಿಕಾರಿಗಳಿಗೆ ನಡು ರಸ್ತೆಯಲ್ಲೇ ಬಿಸಿ ಮುಟ್ಟಿಸಿದ್ರು. ಕೈಯಲ್ಲಿ ಗನ್ ಹಿಡಿಸಿ ಡ್ರಿಲ್ ಮಾಡಿಸಿದ್ರು. ಠಾಣೆಯ ಒಳಗಿನ ಗುಪ್ತ ಸಂಚನ ಅರಿತು ರೌದ್ರಾವತಾರವನ್ನ ತಾಳದ್ರು ನೇತ್ರಾವತಿಯವರು. ಇನ್ನ ಪಿಎಸ್ಐ ನೇತ್ರಾವತಿಯವರು ಠಾಣೆಯ ಒಳಗೆ ಇವರು ಮಾಡ್ತಾ ಇದ್ದಂತಹ ಅಕ್ರಮಗಳು ಜೊತೆಗೆ ಇವರು ಮಾಡ್ತಾ ಇದ್ದಂತಹ ಆಟಾಟೋಪಗಳಿಗೆ ಬ್ರೇಕ್ ಹಾಕಿದ್ರು. ಇಸ್ಪೇಟ್ ಅಡ್ಡೆಯ ರಕ್ಷಣೆಗೆ ನಿಂತಿದ್ದಂತಹ ಸಿಬ್ಬಂದಿಗೆ ನೇತ್ರಕನ್ನ ಬಿಸಿ ಬಿಸಿ ಏಟುಗಳೇ ಬಿತ್ತು. ಪಿಎಸ್ಐ ಎದುರೇ ದರ್ಪವನ್ನ ತೋರಿದ್ದ ಹೆಡ್ ಕಾನ್ಸ್ಟೇಬಲ್ ಆಟಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ. ಈಗ ಸಂಪೂರ್ಣವಾಗಿ ಬ್ರೇಕ್ ಕೂಡ ಬಿತ್ತು. ಇನ್ನು ಕೆಲಸ ಮಾಡದವರಿಗೆ ಲಂಚಕ್ಕೆ ಕೈಯೊಡ್ಡೋರಿಗೂ ಕೂಡ ನೇತ್ರಾವತಿ ಗಟ್ಟಿ ಸಂದೇಶ ರವಾನೆ ಮಾಡಿದ್ದಾರೆ. ಇಂತಹ ಅಧಿಕಾರಿಗಳಿದ್ರೆ ಆಗ ಸಹಜವಾಗಿ ಅಧಿಕಾರಿಗಳಿಗೂ ಕೂಡ ಬಿಸಿ ಮುಟ್ಟತೆ. ಯಾವ ಪೊಲೀಸ್ ಅಧಿಕಾರಿಗಳು ಜನಪರವಾಗಿ ಜನರಿಗಾಗಿ ಕೆಲಸವನ್ನ ಮಾಡಬೇಕು, ಜನರ ರಕ್ಷಣೆಗೆ ನಿಲ್ಲಬೇಕು ಅಂತವರು ಕೂಡ ಭಯಪಟ್ಟು ಕೆಲಸ ಮಾಡ್ತಾರೆ. ಸರಿಯಾಗಿ ಕೆಲಸ ಮಾಡುವಂತಾಗುತ್ತೆ. ಇನ್ನು ತಪ್ಪು ಯಾರೇ ಮಾಡಿದ್ರು ಕೂಡ ಶಿಕ್ಷೆ ಖಚಿತ ಅಂತ ತೋರಿಸ್ಕೊಟ್ಟಿದ್ದಾರೆ ಚಿಕ್ಕಜಾಜೂರು ಲೇಡಿ ಸಿಂಗಂ. ಇನ್ನು ನೇತ್ರಾವತಿಯವರ ಈ ಕಾರ್ಯಕ್ಕೆ ಈಗ ಜನಸಾಮಾನ್ಯರು ಭೇಷ್ ಅಂದಿದ್ದಾರೆ. ಶಿಸ್ತು ಇರಬೇಕು, ಇಲ್ಲದಿದ್ರೆ ಬಿಸಿಲು ಕಾಯಬೇಕು ಅಂತ ಪಿಎಸ್ಐ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಂದು ನೇತ್ರಾವತಿಯವರು ಯಾರ್ಯಾರು ಅಧಿಕಾರಿಗಳಿದ್ರು ಎಲ್ರಿಗೂ ಕೂಡ ಒಂದು ಸರಿಯಾಗಿ ಕೆಲಸವನ್ನ ಮಾಡಬೇಕು. ಅದು ಕೂಡ ಶಿಸ್ತು ಕಾಪಾಡಿಕೊಂಡು ಕೆಲಸ ಮಾಡಬೇಕು. ಇಲ್ಲದೆ ಹೋದ್ರೆ ಬಿಸಿಲಲ್ಲೇ ನಿಲ್ಲಿಸಿ ನಿಮಗೆ ಶಿಕ್ಷೆ ನೀಡ್ತೀನಿ ಅಂತ ಬಿಸಿಲು ಕಾಯುವ ಶಿಕ್ಷೆಯನ್ನ ಕೊಟ್ಟರು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಠಾಣೆಯ ಒಳಗೆ ಇದ್ದಂತಹ ಕೆಲವು ಗುಪ್ತ ಮಾಹಿತಿಗಳು ಅದನ್ನ ಆಧರಿಸಿ ಇಸ್ಪೇಟ್ ಅಡ್ಡೆಯ ರಕ್ಷಣೆಗೆ ಯಾರ್ಯಾರು ನಿಂತಿದ್ರು ಅಂತವರಿಗೆ ತಿಳಿಬಿಡಿಸಿದ್ದಾರೆ. ಬಿಸಿಲಲ್ಲಿ ನಿಲ್ಲಿಸಿ ಬಿಸಿಲು ಕಾಯುವಂತೆ ಮಾಡಿದ್ದಾರೆ. ಯಾರು ಕೆಲಸ ಮಾಡ್ತಾ ಇದ್ರು, ಹರಟೆ ಹೊಡಿತಾ ಇದ್ರು, ಲಂಚಕ್ಕೆ ಕೈ ಒಡ್ಡುತ್ತಾ ಇದ್ರು ಅಂತವರಿಗೆ ಬಿಸಿ ಮುಟ್ಟಿಸಿದ್ದಾರೆ. ತಪ್ಪು ಯಾರೇ ಮಾಡಿದ್ರು ಕೂಡ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಲೇಡಿ ಸಿಂಗಂ ನೇತ್ರಾವತಿಯವರು ಖಡಕ್ ಆಗಿಯೇ ಎಚ್ಚರಿಕೆ ಕೊಟ್ಟಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನಾದರೂ ಈ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಅರಿತು ಜನರಿಗೋಸ್ಕರ ಕೆಲಸವನ್ನ ಮಾಡ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಇನ್ನು ಜೂಜುಕೋರರ ಜೊತೆಯಲ್ಲಿ ಶಾಮೀಲಾಗಿದ್ರು. ಯಾಕಂದ್ರೆ ಈಗಾಗಲೇ IPL ಸ್ಟಾರ್ಟ್ ಆಗಿದೆ. ಈಗ ಜೂಜು ತೀವ್ರವಾಗಿ ನಡೀತಾ ಇದೆ. ಭಾರಿ ಪ್ರಮಾಣದಲ್ಲಿ ಜೂಜಾಟ ನಡೀತಾ ಇರುವಂತಹ ಸಂದರ್ಭದಲ್ಲಿ ಯಾರು ಈ ಜೂಜುಕೋರರ ಪರವಾಗಿ ನಿಲ್ತಾ ಇದ್ರು ಅಂತ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಇನ್ನು ನೇತ್ರಾವತಿಯವರ ಈ ಕಾರ್ಯಕ್ಕೆ ಸಾರ್ವಜನಿಕರು ಇದೀಗ ಭೇಷ್ ಎಂದಿದ್ದಾರೆ, ಭಲೆ ಎಂದಿದ್ದಾರೆ. ಇದೇ ರೀತಿ ಜನಪರವಾಗಿ ಕೆಲಸ ಮಾಡಿ ಅಂತ ಅವರ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಲೇಡಿ ಸಿಂಗಂ ನೇತ್ರಾವತಿ ಶಿಸ್ತಿನ ಪಾಠದ ಹಿಂದೆ ಜೂಜಾಟದ ಜಾಲ ಇತ್ತು. ಪಿಎಸ್ಐ ನೇತ್ರಾವತಿಯವರು ದರ್ಪ ತೋರಿಲ್ಲ, ಭ್ರಷ್ಟಾಚಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ಪಿಎಸ್ಐ ನೇತ್ರಾವತಿಯವರು ಕರಿಯಮ್ಮನ ಜಾತ್ರೆಯಲ್ಲಿ ಇಸ್ಪಿಟ್ ಆಟಕ್ಕೆ ಕೆಲವು ಪೇದೆಗಳು ಬೆಂಬಲ ಕೊಟ್ಟಿದ್ದಾರೆ. ಆದರೆ ಈ ಜೂಜಾಟವನ್ನ ತಡೆಯೋದಕ್ಕೆ ಹೋದಂತಹ ಅಧಿಕಾರಿಗಳು ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ರಂತೆ. ಇನ್ನು ನೇತ್ರಾವತಿಯವರು ಸ್ಥಳಕ್ಕೆ ಹೋದಾಗ, ಅಂದ್ರೆ ಕರಿಯಮ್ಮನ ಜಾತ್ರೆ ಏನ್ ನಡೀತಾ ಇತ್ತು, ಜಾತ್ರೆಯಲ್ಲಿ ಇಸ್ಪಿಟ್ ಆಟ ನಡೀತಾ ಇದ್ದಂತಹ ಆ ಒಂದು ಜಾಗಕ್ಕೆ ಹೋದಾಗ ಕೆಲವು ಪೇದೆಗಳು ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇರುವಂತದ್ದನ್ನ ನೋಡಿ ಶಾಕ್ ಆಗಿತ್ತು. ಈ ಜೂಜಾಟವನ್ನ ತಡೆಯೋದಕ್ಕೆ ಹೋದಂತಹ ಪೇದೆಗಳೇ ಆ ಜೂಜುಕೋರರ ಜೊತೆಯಲ್ಲಿ ಸೇರ್ಕೊಂಡು ಅವರ ಜೊತೆ ಶಾಮೀಲಾಗಿರುವಂತದ್ದು ಕಂಡು ಬಂತು. ಇನ್ನು ನೇತ್ರಾವತಿ ಅವರು ಎಂಟ್ರಿ ಕೊಟ್ಟಾಗ ಸಿಬ್ಬಂದಿಗಳ ಕರ್ತವ್ಯ ಲೋಪ ಬೆತ್ತಲಾಗಿತ್ತು. ಸಿಬ್ಬಂದಿಗಳು ಎಸಗಿದಂತಹ ಕರ್ತವ್ಯ ಲೋಪ ಅವರ ಗಮನಕ್ಕೆ ಬಂತು. ಹೀಗಾಗಿ ಪಿಎಸ್ಐ ಮುಂದೆಯೇ ಕೆಲವು ಹೆಡ್ ಕಾನ್ಸ್ಟೇಬಲ್ಗಳು ಅಲ್ಲಿ ದರ್ಪ ಕೂಡ ತೋರಿದ್ರು. ಕಾನ್ಸ್ಟೇಬಲ್ಗಳು ದರ್ಪ ತೋರುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಇದಾದ ಬಳಿಕ ಇದಕ್ಕೆ ಫುಲ್ ಸ್ಟಾಪ್ ಹಾಕೋದಕ್ಕಂತ ಪಿಎಸ್ಐ ನೇತ್ರಾವತಿಯವರು ಇವರಿಗೆ ಚಳಿ ಬಿಡಿಸೋದಕ್ಕೆ ಅಂತ ಮುಂದಾದ್ರು. ಯಾವ ಜೂಜುಕೋರರ ಜೊತೆಗೆ ಸೇರ್ಕೊಂಡು ಅವರ ಒಂದು ಈ ಅಕ್ರಮಗಳಲ್ಲಿ ಪಾಲುದಾರರಾಗಿದ್ರು ಅಂತ ಅಧಿಕಾರಿಗಳಿಗೆ ಬಿಸಿಲಲ್ಲೇ ನಿಲ್ಲಿಸಿದ್ರು. ಬನ್ನಿ ನಿಮಗೆ ಇದೆ ಅಂತ ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ, ಠಾಣೆಗೆ ಬಂದಂತಹ ಸಂದರ್ಭದಲ್ಲಿ ಆ ಅಧಿಕಾರಿಗಳಿಗೆ ಶಿಸ್ತಿನ ಪಾಠವನ್ನ ಮಾಡಿದ್ದಾರೆ. ಜನಸಾಮಾನ್ಯರಿಗೋಸ್ಕರ ನಾವು ಕೆಲಸ ಮಾಡೋದಕ್ಕಿರೋದು,
ಯಾವುದೋ ಒಬ್ಬ ಜೂಜುಕೋರನ ಪರವಾಗಿ ಕೆಲಸ ಮಾಡೋದಕ್ಕಲ್ಲ ಅಂತ ಲೇಡಿ ಸಿಂಗಂ ಪಾಠ ಮಾಡಿದ್ದಾರೆ. ನೈತಿಕತೆಯ ಪಾಠ ಮಾಡೋದ್ರ ಜೊತೆಗೆ ಜನಪರವಾಗಿ ಕೆಲಸ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಸ್ತಿನ ಪಾಠವನ್ನ ಮಾಡಿದ್ದಾರೆ. ಜೂಜಾಟಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಂತಹ ಪೇದೆಗಳ ವಿರುದ್ಧ ಕ್ರಮಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕರ್ತವ್ಯ ನಿಷ್ಠೆ, ಅವರ ಪ್ರಾಮಾಣಿಕತೆಗೆ ಈಗ ಲೇಡಿ ಸಿಂಗಂಗೆ ಜನ ಭೇಷಂತ ಇದ್ದಾರೆ. ಅವರ ಕರ್ತವ್ಯ ಪ್ರಜ್ಞೆಗೆ ಸಾರ್ವಜನಿಕರು ಇದೀಗ ಭಲೆ ಅಂದಿದ್ದಾರೆ. ಜೊತೆಗೆ ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ ಕೂಡ. ಇದೇ ರೀತಿ ಅವರ ಕರ್ತವ್ಯ ಪ್ರಜ್ಞೆ ಮುಂದುವರಿಯಲಿ. ನಾವು ನೇತ್ರಾವತಿಯವರ ಪರವಾಗಿ ಇದ್ದೀವಿ, ಅವರ ಕೆಲಸದ ಪರವಾಗಿ ಇದ್ದೀವಿ ಅಂತ ಸಾರ್ವಜನಿಕರು ಅವರ ಕೆಲಸವನ್ನ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.